ಕಾಣಿಸ್ತಾ ಇಲ್ವಲ್ಲ, ಏನಾಯ್ತು? ಬ್ಯಾಗಲ್ಲೂ ಇಲ್ಲ. ಶೋಭಾ, ಏನು ಹುಡುಕ್ತಾ ಇದೀಯಾ? ಏನು ಇಲ್ಲ ಅಕ್ಕ, ಐ ಶೇಡೋದು ಬ್ಲಷ್ ಕಾಣಿಸ್ತಾ ಇರಲ್ಲ, ಹುಡುಕ್ತಾ ಇದ್ದೆ. ಏನಾಯ್ತು ಸೋಬಿ? ನಾನೇ ಅಲ್ವಾ ತೆಗ್ದಿದ್ದು? ಹಾ, ದೇವಸ್ಥಾನದ ಹತ್ರ ಎಲ್ಲ ನಿನಗೆ ಮೇಕಪ್ ಮಾಡ್ಬಿಟ್ಟು ಅದರಲ್ಲೇ ಇಟ್ಟಿದ್ನಲ್ಲ. ಅದೇ ಅಕ್ಕ, ಏನಾಯ್ತು ಅಂತ ಗೊತ್ತಿಲ್ಲ. ಸರಿಯಾಗಿ ನೋಡ್ದ ಬ್ಯಾಗೆಲ್ಲ ಇನ್ನೊಂದ್ಸರಿ? ಹ್ಞೂ ಅಕ್ಕ, ಬ್ಯಾಗೆಲ್ಲ ಚೆಕ್ ಮಾಡಿದೆ. ಇನ್ನೊಂದ್ಸರಿ ನೋಡು ಶೋಭಾ. ಇಲ್ಲ ಅಕ್ಕ, ಎಲ್ಲ ಕಡೆ ಹುಡುಕ್ದೆ, ಎಲ್ಲೋ ದೇವಸ್ಥಾನದ ಹತ್ರನೇ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಹೌದಾ? ಅಯ್ಯೋ, ಮತ್ತೆ ಅದಿಲ್ಲ ಅಂದ್ರೆ ಹೇಗೆ ಹಚ್ಕೊಳ್ಳೋದು? ಕೈಯಲ್ಲೇ ಹಚ್ಕೊಳಕ್ಕಾಗುತ್ತಾ? ಬೇರೆ ತಗೋಬೇಕು ಅಷ್ಟೇ ಅಕ್ಕ. ಅಲ್ಲ, ನಾನೇ ದೇವಸ್ಥಾನದ ಹತ್ರ ನಿನಗೆಲ್ಲ ಮೇಕಪ್ ಮಾಡಿದ್ದು, ಮತ್ತೆ ಯಾರೂ ತೆಗ್ದೇ ಇಲ್ಲ ಅದನ್ನ. ಎಲ್ಲೋ ನಾನೇ ಏನಾದರೂ ಮಿಸ್ ಮಾಡಿ ಅಲ್ಲೇ ಇಟ್ಬಿಟ್ನೋ ಏನೋ. ಬರ್ಬೇಕಾದ್ರೆ ಇನ್ನೊಂದ್ಸರಿ ಎಲ್ಲ ನೋಡಿದೆ ಶೋಭಾ ನಾನು. ಹೊಸದು ಅಕ್ಕ, ಅದಕ್ಕೆ ಬೇಜಾರಾಯ್ತು ನನಗೆ. ಅದು ಅಲ್ಲದೆ ಜೈ ಬೇರೆ ಕೊಡ್ಸಿರೋದು ಶೋಭಾ, ಅವನು ಪ್ರೀತಿಯಿಂದ ಕೊಡ್ಸಿರ್ತಾನೆ, ಆ ಥರ ಕಳೆದೋದ್ರೆ ಅವ್ನಿಗೆ ಬೇಜಾರಾಗಲ್ವಾ? ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಇಶು, ಬ್ಲಷ್ ಕಾಣಿಸ್ತಾ ಇರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅಯ್ಯೋ ಅದಕ್ಕೆ ಸಾರಿ, ಅದಕ್ಕೆ ನಾನೇ ತಗೊಂಡಿದ್ದೀನಿ. ಅಯ್ಯೋ ಹೇಳ್ಬೇಕಲ್ವಾ ಇಶು, ಅವಾಗಿಂದ ಹುಡುಕ್ತಾ ಇದ್ದೀನಿ, ನನಗೆ ಎಷ್ಟು ಬೇಜಾರಾಗೋಗಿತ್ತು ಗೊತ್ತಾ? ಸಾರಿ ಅದಕ್ಕೆ, ಇಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇತ್ತಲ್ವಾ, ಸೊ ಬೇಕಾಗಿತ್ತು, ನನ್ನ ಹತ್ರ ಇರೋದು ಮುರಿದೋಗ್ಬಿಟ್ಟಿದೆ ಅದಕ್ಕೆ, ಹಾಗಾಗಿ ತಗೊಂಡಿದ್ದೆ. ಐಶು, ನಾನು ಏನಾದರೂ ಹೇಳಿದ್ನ ನಿನಗೆ ಏನು ಬೇಕು, ಏನಾದರೂ ಇದ್ದರೆ ಏನಾದರೂ ಬೇಕು ಅಂದರೆ ತಗೋ, ಉಪಯೋಗಿಸ್ಕೊ. ಆದರೆ ಒಂದು ಮಾತು ಹೇಳು ನನಗೆ ಅಷ್ಟೇ, ಯಾಕಂದರೆ ನಾನು ಹುಡುಕಾಡ್ತೀನಿ ಅಲ್ವಾ, ಅದಕ್ಕೆ. ಸಾರಿ ಅದಕ್ಕೆ, ಹೇಳೋಣ ಅಂದ್ಕೊಂಡೆ, ಅಷ್ಟೊಂದು ಮರ್ತೋಗ್ಬಿಟ್ಟೆ, ಸಾರಿ. ಇರಲಿ ಬಿಡು ಐಶು, ಅದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀಯಾ? ಅದಕ್ಕೆ ಮತ್ತೆ ಈ ಐಶಾಡೋ ನನಗೆ ಮೇಕಪ್ ಕಿಟ್ ತುಂಬ ಇಷ್ಟ ಆಯಿತು, ಅದಕ್ಕೆ ತುಂಬ ಚೆನ್ನಾಗಿದೆ. ಹೌದಾ ಐಶು? ತಗೋ, ಬೇಕಾದಾಗ ಉಪಯೋಗಿಸು, ಸರಿನಾ? ಥ್ಯಾಂಕ್ಸ್ ಅದಕ್ಕೆ. ಏನು ಎಲ್ಲರೂ ರೂಮಲ್ಲಿ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಾ? ಯಾಕೋಣ, ಏನು ಮಾತಾಡೋದು ಬೇಡ ನಾವು? ಈ ಲೂಸು, ನಾನೇನು ಮಾತಾಡೋದು ಬೇಡ ಅಂತ ಹೇಳಿದ್ನಾ? ಏನು ಮಾಡ್ತಾ ಇದ್ದೀರಾ ಅಂತ ಬಂದೆ. ಏನು ಅಣ್ಣ, ನಿನಗೆ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ? ಲೇಡೀಸ್ ರೂಮ್ಗೆಲ್ಲ ಈ ಥರ ಬರಬಾರ್ದು ಅಂತ ಗೊತ್ತಾಗಲ್ವಾ? ಏಯ್ ಲೂಸು, ಇದು ನನ್ನ ಬೆಡ್ರೂಮ್ ಕಣೆ, ನನ್ನ ರೂಮ್ಗೆ ಬಂದು ನನಗೆ ಕೇಳ್ತೀಯ ನೀನು? ಅದೆಲ್ಲ ಗೊತ್ತಿಲ್ಲ ಅಣ್ಣ, ಇವಾಗೆಲ್ಲ ನಾವು ಲೇಡೀಸ್ ಇದೀವಿ ತಾನೆ, ನೀನು ಕೇಳ್ಕೊಂಡು ಬರಬೇಕಾದ್ರೆ ಏಕಾಏಕಿ ನುಗ್ಬಿಟ್ರೆ ಹೆಂಗೆ ಹೇಳು? ಅತಿ ಆಯಿತು ಕಣೆ ನಿಂದು ಯಾಕೋ. ಅದಕ್ಕೆ ನಾನು ಹೇಳಿಲ್ವಾ ನಿಮಗೆ, ನಮ್ಮ ಅಣ್ಣ ತುಂಬ ಶೋಕಿ ಮಾಡ್ತಾನೆ ಅಂತ? ನೋಡಿ, ಬೆಳಗ್ಗೆಯಿಂದ ವೈಟ್ ಶರ್ಟ್ ಹಾಕೊಂಡಿದ್ದ, ಏನಾಗಿತ್ತು ಅದು? ಈಗಾಗಲೇ ರೆಡ್ ಶರ್ಟ್ ಹಾಕೊಂಡ್ಬಂದಿದ್ದಾನೆ. ಇರ್ಲಿ ಬಿಡು ಐಶು, ಹೊಸ ಮದುವೆ ಗಂಡಲ್ವಾ, ಹಾಕೊಂಡ್ಲಿ ಬಿಡು. ಅಯ್ಯೋ ವೀಣಾಕ್ಕ, ಹಾಗಲ್ಲ, ಅವ್ನ ಮದುವೆ ಇರಲಿ ಮದುವೆ ಇಲ್ಲದೆ ಇರಲಿ, ಯಾವಾಗಲೂ ಅಷ್ಟೇ ಶೋಕಿರಾಜ ಅಂದರೆ ಶೋಕಿರಾಜ. ನೀನು ಹೇಳಿದ್ರೆ ನಗು ಬರುತ್ತೆ ನನಗೆ. ಅಲ್ಲ ಕಣೆ, ನೀನು ಯಾಕೆ ಡ್ರೆಸ್ ಚೇಂಜ್ ಮಾಡಿದೆ ಮತ್ತೆ? ನಾನೇನಿಲ್ಲಪ್ಪ, ರೆಗ್ಯುಲರ್ ಆಗಿ ಯಾವಾಗಲೂ ಹಾಕೊಳ್ಳೋದೇ, ಇದನ್ನ ಹಾಕೊಂಡಿದ್ದೀನಿ. ಇವಳು ಹೆಂಗೆ ಅಂದರೆ ಶೋಕಿ ಮಾಡೋಕ್ಕೂ ಬರಲ್ಲ, ಶೋಕಿ ಮಾಡೋರನ್ನ ಕಂಡ್ರೂ ಆಗಲ್ಲ ಇವಳಿಗೆ, ಇವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ನನಗೆ. ಹಾಗೇನಿಲ್ಲ ಬಿಡು ಜೈ, ಇವಳು ಮದುವೆ ವಯಸ್ಸಿಗೆ ಬಂದಮೇಲೆ ಚೆನ್ನಾಗಿ ಶೋಕಿ ಮಾಡ್ತಾಳೆ. ವೀಣಕ್ಕ, ನೀವು ನನಗೆ ಸಪೋರ್ಟ್ ಮಾಡಬೇಕು. ಸರಿ ಐಶು, ಆಯಿತು. ವಾವ್, ಮೆಹಂದಿ ಇದೆ ಇಲ್ಲಿ. ಅದಕ್ಕೆ ಪ್ಲೀಸ್, ಅದಕ್ಕೆ ಮದುವೆಲಿ ನನಗೆ ಯಾರು ಮೆಹಂದಿ ಹಾಕಿಲ್ಲ ಗೊತ್ತಾ? ನನಗೆ ಹೆಂಗೆ ಬೇಕು ಹಂಗೊಂದು ಸ್ವಲ್ಪ ಹಾಕೊಂಡ್ಬಿಟ್ಟೆ, ಪ್ಲೀಸ್, ನನ್ನ ಕೈಯಲ್ಲೆಲ್ಲ ಹೋಗ್ಬಿಟ್ಟಿದೆ, ಆ ಮೆಹಂದಿ ಹಾಕಿ ಅದಕ್ಕೆ. ಐಶು ಇವಾಗ್ಲಾ? ಹ್ಞೂ, ಅದಕ್ಕೆ ನೈಟ್ ಹಾಕೊಂಡು ಮಲ್ಕೊಂಡ್ರೆ ತಾನೇ ಬೆಳಗ್ಗೆ ಎಷ್ಟಲ್ಲಿ ಆಗಿರುತ್ತೆ. ಐಶು, ಅವಳಿಗೆ ನಿದ್ದೆ ಬಂದಿದೆ, ನಾನು ಮಲ್ಕೊಂಡ್ಲಿ ಬಿಡಮ್ಮ. ಅದಕ್ಕೆ ಪ್ಲೀಸ್, ಅದಕ್ಕೆ ಸರಿ ಹಾಕ್ತೀನಿ ಬಿಡು ಐಶು. ಆಮೇಲೆ ವೀಣಕ್ಕ, ಬೀಗ್ ರೂಟದ ಬಗ್ಗೆ ನಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮನ ಹತ್ರ ಎಲ್ಲ ಮಾತಾಡ್ತಿದ್ದಾರೆ, ಫೋನ್ ಮಾಡಿ ಅಜ್ಜಿ ಎಲ್ಲ ಮಾತಾಡ್ತಿದ್ರು. ಹೌದಾ ಜೈ, ಏನಂತೆ? ಅದೇ ಅಕ್ಕ, ಹೆಣ್ಣು ಗಂಡು ಕೂರ್ಸಲ್ಲ ಅಂತ ಹೇಳ್ತಿದ್ರಲ್ಲ, ಇಲ್ಲ ಸ್ವಲ್ಪ ಹೆಣ್ಣು ಗಂಡು ಕೂರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತ ಹೇಳ್ತಿದ್ರು. ಹೌದಾ? ಹಾಗೇನು ಹೇಳಿಲ್ವಲ್ಲ ನಿಮ್ಮ ಅಜ್ಜಿ? ಇಲ್ಲ ಅಕ್ಕ, ಹಾಲಲ್ಲಿ ಮಾತಾಡ್ತಾ ಇದ್ದಾರೆ, ಬೇಕಾದ್ರೆ ಹೋಗಿ ನೋಡಿ. ಹೌದಾ? ಶೋಭಾ, ಹೋಗಿರ್ತೀನಿ ಬಾರಪ್ಪ. ಸರಿ ಅಕ್ಕ. ಐಶು, ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಸರಿನಾ? ಸರಿ ಅದಕ್ಕೆ ನಿಮಗೆ ಮೆಹಂದಿ ಹಾಕಕ್ಕೆ ಬರುತ್ತಾ? ಅಷ್ಟೊಂದೇನು ಚೆನ್ನಾಗಿ ಬರಲ್ಲ ಐಶು, ನನಗೆ ಹೇಗೆ ಬರುತ್ತೋ ಹಾಗೆ ಹಾಕ್ತೀನಿ, ನಿಮ್ಗೆ ಇಷ್ಟ ಆಗುತ್ತಾ? ನೀವು ಹೆಂಗಾದರೂ ಹಾಕಿ, ಅದಕ್ಕೆ ಒಟ್ಟು ನನಗೆ ಮೆಹಂದಿ ಹಾಕಿ ಅಷ್ಟೇ. ಏ ಐಶು, ನಿಮ್ಮ ಅದಕ್ಕೆ ಕೈಗೂ ಹಾಕಿ ಅವಳ ಕೈಯಲ್ಲೂ ಹೋಗ್ಬಿಟ್ಟಿದೆ. ಹ್ಞೂ ಅಣ್ಣ, ಇವಾಗ ನಾಳೆ ನಾಡಿದ್ದಿನ ಫಂಕ್ಷನ್ ಇಟ್ಕೊಂಡಿದ್ದೀರಲ್ಲ ಬೀಗ್ ಊಟ ಅಂತ, ಅವತ್ತಿನ ದಿವಸ ಹೆಣ್ಣು ಗಂಡು ಕೂರಿಸಿದ್ರೆ ಅವತ್ತು ನೈಟ್ ಹಾಕ್ಕೊಂಡ್ರೆ ಫಂಕ್ಷನ್ ದಿವಸ ಚೆನ್ನಾಗಿರುತ್ತೆ. ಏನು ಮಾಡ್ತೀಯ ಶೋಭಾ, ಅವತ್ತೇ ಹಾಕ್ಸ್ಕೊಂತೀಯಾ? ಜೈ, ಅವತ್ತೇ ಹಾಕ್ಸ್ಕೊತೀನಿ. ಏನಿದು ಮೇಕಪ್ ಕಿಟ್ ಎಲ್ಲ ಕೈಗೆ ಹಿಡ್ಕೊಂಡಿದ್ಯಾ? ಏನು ಇಷ್ಟೊತ್ತಲ್ಲಿ ಮೇಕಪ್ ಮಾಡ್ಕೊತಿದ್ಯಾ? ಹಾಗೇನು ಇಲ್ಲ ಜೈ, ಎಲ್ಲ ಎತ್ತಿಡ್ತಾ ಇದ್ದೆ. ಸರಿ ಸರಿ ಆಯಿತು, ಬೇಗ ಎತ್ತಿಡ್ರಿ, ಮಲ್ಕೊಳ್ಳೋಣ, ನಾನು ನಿದ್ದೆ ಬರ್ತಾ ಇದೆ. ಸಾರಿ ಜೈ, ನಿನ್ನ ರೂಮಿಗೆ ಬಂದು ಡಿಸ್ಟರ್ಬ್ ಮಾಡಿದ್ದಕ್ಕೆ. ನನ್ನ ಮೇಕಪ್ ಕಿಟ್ ಎಲ್ಲ ಮತ್ತು ಡ್ರೆಸ್ಸಿಂಗ್ ಬ್ಯಾಗ್ ಎಲ್ಲ ಇಲ್ಲೇ ಇತ್ತು, ತೊಗೊಂಡು ಹೋಗೋಣ ಅಂತ ಬಂದೆ. ನಾನು ಇವಾಗ ಹೇಳಿದ್ನ ಶೋಭಾ, ನನಗೆ ಡಿಸ್ಟರ್ಬ್ ಆಯಿತು ಅಂತ, ಯಾಕೆ ಹಿಂಗೆ ಮಾತಾಡ್ತೀಯ ನೀನು? ಹಾಗಲ್ಲ ಜೈ, ಇಷ್ಟೊತ್ತಿಗೆ ಮಲ್ಕೊತಾ ಇದ್ದ ಏನೋ ನೀನು, ನಾನು ಬಂದಿದ್ದಕ್ಕೆ ಡಿಸ್ಟರ್ಬ್ ಆಯಿತು ನೋಡು. ಪರವಾಗಿಲ್ಲ, ನಾನು ಇನ್ನೂ 1 ಅವರ್ ಲೇಟ್ ಆಗುತ್ತೆ ಮಲ್ಗೋದು, ಸುಮ್ಮನೆ ಹೇಳಿದೆ. ಅಯ್ಯೋ ಅದಕ್ಕೆ ಒಂದು ಆಫೀಸ್ ಕೆಲಸ ಅದು ಇದು ಇದ್ದೇ ಇರುತ್ತೆ, 12 ಗಂಟೆ ಆದರೂ ಮಲ್ಗಲ್ಲ, ವರ್ಕ್ ಮಾಡ್ತಾನೆ ಇರ್ತಾನೆ. ಸರಿ ಜೈ, ನಾನು ನೋಡ್ತೀನಿ, ಮಲ್ಕೋ. ಸರಿ ಅದಕ್ಕೆ ನಾನು ಟೆರೆಸ್ ಮೇಲೆ ಹೋಗಿರ್ತೀನಿ, ಬನ್ನಿ ನೀವು, ಸರಿನಾ? ಐಶು, ಇಷ್ಟೊತ್ತಲ್ಲಿ ಟೆರೆಸ್ ಮೇಲೆ ಬೇಡ ಕಣೆ, ಒಳಗಡೆನೆ ಹಾಕ್ತೀನಿ. ಅಯ್ಯೋ ಅದಕ್ಕೆ ಬನ್ನಿ, ಅದಕ್ಕೆ ಮೇಲ್ಗಡೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಐಶು, ಅಜ್ಜಿ ನೋಡಿದ್ರೆ ಬೈತಾರೆ ಕಣೆ. ಏನಕ್ಕೆ ಬೈತಾರೆ? ನಾವು ಯಾವಾಗಲೂ ಅಲ್ಲೇ ತಾನೇ ಟೈಮ್ ಸ್ಪೆಂಡ್ ಮಾಡೋದು. ಆದರೂ ಇಷ್ಟೊತ್ತಲ್ಲ ಅವಳು ಬೇಡ ಅಂತ ಅಷ್ಟೇ. ಪರವಾಗಿಲ್ಲ ಅದಕ್ಕೆ, ಅಜ್ಜಿನ ಬೇಕಾದ್ರೆ ಬರ್ತಾರೆ, ಬನ್ನಿ. ನಿಮ್ಮ ಅಮ್ಮ ಅಜ್ಜಿ ಹೋಗು ಅಂದರೆ ಮಾತ್ರ ಬರ್ತೀನಿ ಐಶು, ಇಲ್ಲಾಂದರೆ ಬೇಜಾರು ಮಾಡ್ಕೋಬೇಡ, ರೂಮಲ್ಲೇ ಹಾಕ್ತೀನಿ, ಓಕೆನಾ? ಓಕೆ ಅದಕ್ಕೆ, ಡನ್.
ಹ್ಞೂ ಅದಕ್ಕೆ ನಾದಿನಿಯವರೆಲ್ಲ ಇವಾಗ ಮೆಹಂದಿ ಹಾಕೊಳಕ್ಕೆ ಹೋಗ್ತಿದ್ದಾರೆ. ಇನ್ನೇನು ಇಷ್ಟು ಬೇಗ ಮಲ್ಗಲ್ಲ ಅಂತ ಅನ್ಸುತ್ತೆ ಇವತ್ತು. ಪಾಪ ಅಪ್ರೂಪಕ್ಕೆ ಕೇಳಿದಾಳೆ ಜೈ, ಹಾಕ್ಬಿಟ್ಟೆ ಮಲ್ಕೊಂತೀನಿ ಬಿಡು. ವೀಣಕ್ಕಾಗ ಹಾಕಕ್ಕೆ ಬರಲ್ವಾ? ಬರುತ್ತೆ ಜೈ, ಹಾಕ್ತಾರೆ. ಸರಿ, ನಾನು ಹೋಗಿ ಮಲ್ಕೊತೀನಿ. ಸರಿ ಜೈ, ಆಯಿತು. ಇನ್ನೇನು ನಾಳೆ ಒಂದೇ ದಿವಸನೇ, ನಾಡಿದ್ದು ಫಂಕ್ಷನ್ ಮುಗಿಸ್ಕೊಂಡು ಊರಿಗೆ ಹೋಗೋದೇನೆ. ಜೈ. ಅಲ್ಲ, ಇಷ್ಟೊತ್ತು ಮುಖ ಒಳ್ಳೆ ಬಾಡಿರೋ ಹೂವಾಗ್ದಂಗೆ ಆಗಿತ್ತು. ಊರು ಅಂದಿದ ತಕ್ಷಣನೇ ಎಷ್ಟು ಬೇಗ ಒಳ್ಳೆ ಕಮಲ್ ಹೂವಿನ ಥರ ಹರಳಿಬಿಡ್ತು ನೋಡು. ಬರೀ ಇಂಥವೇ ಮಾತಾಡೋದು ನೀನು. ನಿಜಾನೇ ತಾನೇ, ಬೇಕು ಅಂತ ಎಷ್ಟೇ ನಗ್ಸಕ್ಕೆ ಪ್ರಯತ್ನ ಪಟ್ಟರು ನಗಲ್ಲ ನೀನು. ನೋಡು, ಊರು ಅಂದಿದ ತಕ್ಷಣ ತಾನಾಗೆ ನಗು ಬಂದ್ಬಿಡುತ್ತೆ ನಿನಗೆ. ಸರಿ, ಹೋಗಿ ಮಲ್ಕೋ, ಹೋಗಿ. ಸರಿ ಹೋಗ್ತೀನಿ ಬಿಡೆ, ಮುಖ ಯಾಕೆ ಆ ಕಡೆ ತಿರ್ಗಿಸ್ಕೊಂಡಿದ್ಯಾ? ಸರಿ ಜೈ, ನೀನು ಹೋಗಿ ಆರಾಮಾಗಿ ಮಲ್ಕೋ. ನಾನು ಸ್ವಲ್ಪ ಲೇಟ್ ಆಗುತ್ತೆ, ಅವಳಿಗೆ ಮೆಹಂದಿ ಹಾಕ್ಬಿಟ್ಟು ಆಮೇಲೆ ಮಲ್ಕೊತೀನಿ. ಹಾಂ ಸರಿ ನಮ್ಮ, ಆಯಿತು. ಯಪ್ಪ, ಇನ್ನೂ 2 ದಿವಸ ಹೆಂಗಪ್ಪ ಇರೋದು? ಕನ್ನಡಿ ಎಲ್ಲ ಎಷ್ಟು ದೊಡ್ಡದಾಗಿದೆ ಅಲ್ವಾ ಇವ್ರ ಮನೇಲಿ. ಇಷ್ಟು ದೊಡ್ಡ ಮನೇಲಿ ಹೆಂಗಪ್ಪ ಇರೋದು ಅಂತ ಅನಿಸುತ್ತೆ ನನಗೆ. ಜಯಕುಮಾರ ಎಲ್ಲ ಮಲ್ಕೊಂಡ್ರೇನಪ್ಪ? ಇನ್ನೂ ಇಲ್ಲ ಅಪ್ಪಾಜಿ, ಇವಾಗ ನಾನು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಏನಾದರೂ ಬೇಕಾ? ಇಲ್ಲ ಇಲ್ಲ, ಏನು ಬೇಡ, ಒಂದು ನಿಮಿಷ ತಡಿ. ಯಾಕಪ್ಪ ಇಷ್ಟೊತ್ತಿನಾಗೆ ಏನೋ ಮಾತಾಡಬೇಕು ಅಂತ ಕರೆದೆ? ಹಂಗಲ್ಲಮ್ಮ, ಇವಾಗ ಬೀಗ್ ರೂಟಕ್ಕೆ ನಾವು ಒಂದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡೋಣ ಕಣಮ್ಮ. ಗ್ರ್ಯಾಂಡಾಗಿ ಅಂದರೆ ಹೆಂಗೆ ಮಾಡ್ತೀಯಪ್ಪ? ಇವಾಗ ಮಾಮೂಲಿ ಅಡುಗೆ ಮಾಡ್ಸೋದು ಮಾಡ್ತೀಯಲ್ವೇ? ಅಡುಗೆದೆಲ್ಲ ಇದ್ದೇ ಇರ್ತದೆ ಕಣಮ್ಮ. ಈಗ ಧಾರೆ ಮುಹೂರ್ತ ಎಲ್ಲನೂ ಪಾಪ ಹೆಣ್ಣಿನ ಕಡೆಯವರು ಬೀಗರು ಚೆನ್ನಾಗಿ ಮಾಡಿಕೊಟ್ಟವ್ರೆ, ದೇವಸ್ಥಾನದಾಗ ಅವ್ರ ಕೈಲಾದಷ್ಟು ಮಾಡಿಕೊಟ್ಟವ್ರೆ. ಈಗ ನಮ್ಮ ಹತ್ರನೂ ಇವಾಗ ದುಡ್ಡು ಕಾಸು ಎಲ್ಲ ಇರುವಾಗ ಇರೋನ ಒಬ್ಬ ಮಗ ಒಂದು ಸ್ವಲ್ಪ ಫಂಕ್ಷನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತ ಅಷ್ಟೇ. ಹೆಣ್ಣು ಗಂಡು ಕೂರಿಸ್ಬಿಟ್ಟು ದೊಡ್ಡದಾಗಿ ಇಲ್ಲಿ ಮನೆ ಹತ್ರನೂ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಅಷ್ಟೇ ಅಮ್ಮ. ವಾವ್ ಅಪ್ಪಾಜಿ, ಸೂಪರ್ ಐಡಿಯಾ. ನಾನಂತೂ ಡ್ಯಾನ್ಸು ಸಾಂಗು ಎಲ್ಲ ಆಡ್ತೀನಿ. ಅಯ್ಯ ತಡಿಯ ಅಮ್ಮಯ್ಯ, ಇನ್ನ ನಿಮ್ಮ ಅಪ್ಪೇನ ಮಾತಾಡ್ತಾವನೆ, ಮದ್ದಿದಾಗ ಯಾಕೆ ಮಾತಾಡ್ತಿ? ಅಪ್ಪಾಜಿ ಅದೆಲ್ಲ ನನಗೆ ಗೊತ್ತಿಲ್ಲ. ಅತ್ತಿಗೆನೋ ಅಣ್ಣನೋ ಕೂರಿಸ್ಬಿಟ್ಟು ಅದೇನೋ ಫಂಕ್ಷನ್ ಮಾಡ್ತಾರಲ್ಲ ಆ ಥರ ಮಾಡಿ. ಹ್ಞೂ ಐಶು, ಸುಮ್ಮನೆ ಮದುವೆ ಮಾಡ್ಕೊಂಡು ಬಂದಮೇಲೆ ಒಂದು ಸರಿನೂ ಏನೂ ಫಂಕ್ಷನ್ ಮಾಡಿಲ್ವಲ್ಲ, ಅದಕ್ಕೆ. ಅದೆಲ್ಲ ಏನು ಬೇಡ, ಮಾಮೂಲಿ ಹೆಂಗೆ ಮಾಡ್ತಿರೋ ಹಂಗೆ ಮಾಡಿ ಅಪ್ಪಾಜಿ, ಸಾಕು. ಹಂಗಲ್ಲ ಕಣೋ ಪಾಪ, ನಿನ್ನ ಫ್ರೆಂಡ್ಸ್ಗಳಿಗೂ ಕರೆದು ಒಂದು ಸ್ವಲ್ಪ ಏನೋ ಅವ್ರಿಗೆ ಖುಷಿ ಕೊಡಲಿಲ್ಲ ನೀನು. ಪಾರ್ಟಿ ಗಿಲ್ಟಿ ಕೊಟ್ಟು ಏನಾದರೂ ಸ್ವಲ್ಪ ಅರೇಂಜ್ ಮಾಡ್ಕೋ. ಅಲ್ಲ, ಯಾಕೆ ಹೇಳ್ತಿದ್ದೀನಿ ಅಂದರೆ ನಿನಗೂ ಸ್ವಲ್ಪ ಆಸೆ ಇರುತ್ತಲ್ವೇನಪ್ಪ. ಈಗ ಹೊರಗಡೆ ಎಲ್ಲೋ ಕರ್ಕೊಂಡೋಗಿ ಪಾರ್ಟಿ ಗಿಲ್ಟಿ ಎಲ್ಲ ಕೊಡ್ಸೋದಕ್ಕಿಂತ ಈಗ ನಿನ್ನ ಫ್ರೆಂಡ್ಸು ತುಂಬ ನಿನ್ಗೆ ಆತ್ಮೀಯ ಗೆಳೆಯರು ಬೇರೆ ಅವರು. ಕಷ್ಟ ಅಂದರೆ ಸಾಕು ಎಲ್ಲ ಬಂದು ಕೈ ಜೋಡಿಸ್ತಾರೆ. ಅಂಥವ್ರಿಗೆ ನೀನೇನು ಒಂದು ಸ್ವಲ್ಪ ಮದುವೆಲಿ ಏನಾದರೂ ಪಾರ್ಟಿ ಕೊಡಿಸಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳಲ್ವ ಅವರು? ಅಣ್ಣ ಪ್ಲೀಸ್ ಕಣ, ಬೇಡ ಅನ್ಬೇಡ. ನಮ್ಮ ಮನೇಲಿ ಇವಾಗ ನೀನು ಫಂಕ್ಷನ್ ಅಂತಲೇ ಇನ್ನು ತುಂಬ ವರ್ಷ ಆದಮೇಲೆ ಕೊಡೋ ನಮ್ಮ ಮನೇಲಿ ಫಂಕ್ಷನ್ ಆಗೋದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ಚೆನ್ನಾಗಿ ಸ್ವಲ್ಪ ಪಪ್ಪನೇ ಗ್ರ್ಯಾಂಡಾಗಿ ಮಾಡ್ತೀನಿ ಅಂತ ಅಂದಮೇಲೆ ಹ್ಞೂ ಅಂತ ಹೇಳು. ಅಲ್ಲಪ್ಪ, ಇವಾಗ ಶೋಭಾ ಮನೇಲಿ ಏನು ಹೇಳ್ತಾರೋ ಏನೋ. ಲೇ ಅಪ್ಪಯ್ಯ, ಇದು ನಮ್ಮನೆ ಫಂಕ್ಷನ್, ಅವ್ರು ನೀನು ಕೇಳೋದು. ನಿನ್ನ ಒಪ್ಪಿಗೆ ಏನು ಹೇಳು ಅಷ್ಟೇ ಹೇಳು ನೀನು. ಅವ್ರನ್ನೇ ಕೇಳ್ಬೇಕಂತ ಏನಿಲ್ಲ. ಇದು ನಾವು ಬೀಗ್ ರೂಟ ಇಟ್ಕೊಂಡಿರೋದು, ನಾವು ಹೆಂಗೆ ಬೇಕಾದ್ರೂ ಫಂಕ್ಷನ್ ಮಾಡ್ತೀವಿ. ಅವ್ರು ಜನ ಕರ್ಕೊಂಬರೋದು ಅಷ್ಟೇ ಅವ್ರ ಕೆಲಸ. ಅಲ್ಲ ಕಣ್ರಿ, ಬರೀ ಬೀಗ್ ರೂಟ ಒಂದು ಇಟ್ಕೊಂಡ್ರೆ ಆಗಲ್ವ? ಹೆಣ್ಣು ಗಂಡು ಕೂರಿಸ್ಲೇಬೇಕಾ? ಅಲ್ಲ ಕಣೆ, ಇವಾಗ ಬೀಗರು ಎಲ್ಲನೂ ಖರ್ಚು ಮಾಡಿ ಪಾಪ ಮದುವೆ ಮಾಡಿಕೊಟ್ಟವ್ರೆ. ಅವ್ರ ಕೈಲಾದಷ್ಟು ಅವ್ರು ಮಾಡವ್ರೆ. ಈಗ ನಾವೆಲ್ಲ ಇದ್ದೂ ನಮ್ಮ ಮಗುಂಗೆ ಈ ಥರ ಒಂದು ಹೆಣ್ಣು ಗಂಡು ಕೂರಿಸಿ ಒಂದು ಫಂಕ್ಷನ್ ಮಾಡಿದ್ರೆ ಹೆಂಗೆ ಹೇಳು? ಅಲ್ಲ ಅಮ್ಮ, ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮೊದಲೇ ಯೋಚನೆ ಮಾಡಿದ್ದೆ. ಯಾಕಂದರೆ ಇವಾಗ ಬೀಗರು ಇಲ್ಲ, ನಾವೇ ಕೂರಿಸ್ತೀವಿ ಅಲ್ಲಿ ಹೆಣ್ಣು ಗಂಡು ಮನೆ ತೆಗಿ ಅಂತಂದ್ರಲ್ಲ, ಅದಕ್ಕೆ ನಾನು ಸುಮ್ಮನೆ ಆಗಿದ್ದೆ. ಈಗ ಊರಾಗ ಜನ ಎಲ್ಲ ನನಗೆ ಬೈತಾವ್ರೆ, ಏನಪ್ಪ ಮನೆ ತೆಗಿ ಹೆಣ್ಣು ಗಂಡು ಕೂರಿಸ್ತಿದ್ರೆ ಹೆಂಗೆ ಹೇಳು? ಬರೀ ಬೀಗ ಊಟ ಒಂದು ಹಾಕಿರ್ ಸಾಕ, ಹೆಣ್ಣು ಗಂಡು ಕೂರಿಸು ಅಂತ ಹೇಳ್ತಾವ್ರಿ. ನನಗೂ ಯಾಕೋ ಅದೇ ಸರಿ ಅನ್ನಿಸ್ತು. ಮಾಡೋಣ ಬಿಡಮ್ಮ, ಇನ್ನೆಷ್ಟು ಖರ್ಚಾದತ್ತು? ಹ್ಞೂ ಮಾಡೋಗ ಅಪ್ಪಯ್ಯ, ಏನಾದ್ರಾಗ ಇನ್ನೇನು ನೋಡೋದತ್ತು. ಮಾಡುವ. ಇನ್ನು ಇದು ಬೀಗ್ರಿಗೂ ಒಂದು ಫೋನ್ ಮಾಡಿ ಹೇಳು. ಏನು ಅವ್ರೇನು ಇದು ಮಾಡ್ಕೊಳಕ್ಕೆ ಹೋಗಲ್ಲ, ಹೆಣ್ಣು ಗಂಡು ಕೂರಿಸ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಒಂದು ಮಾತು ಹೇಳ್ಬಿಡು. ನಾನೇನು ಹೇಳಲ್ಲ ಕಣಮ್ಮ, ನೀನೇ ಫೋನ್ ಮಾಡಿ ಮಾತಾಡು ಬೀಗ್ತಿ ಅಮ್ಮನ ಹತ್ರ. ಹ್ಞೂ ನಾನೇ ಮಾಡ್ತೀನಿ ತಕ್ಕ ಆಮೇಲೆ. ಬೆಳಗಿಗೆ ಮಾಡಮ್ಮ, ಇನ್ನೇನು ಇನ್ನೊಂದು ದಿವಸ ಇರುತ್ತೆ, ಬೆಳಗಿಗೆ ಮಾಡು. ನಾಳೆನೇ ಎಲ್ಲ ಹೊಂದಿಸ್ಕೊತೀನಿ ನಾನು. ಇನ್ನೇನು ನಾಳೆಗೆ ಎಲ್ಲ ಹೊಂಚ್ಕೊಂಬಿಡ್ರಪ್ಪ. ನಾಳೆಯಿಂದ ನಾವು ಇನ್ನು ಶುರು ಹಚ್ಕೊಂತೀವಿ. ನಾಡ್ದಿನ ಫಂಕ್ಷನ್ ಇಕ್ಕೊಂಬಿಡೋಣ. ಅಯ್ಯೋ, ಎಲ್ಲ ಆಗೋದ್ಮೇಲೆ ಇನ್ನೇನು ಅತ್ತ, ಏನು ಅವ್ರ ಶಾಸ್ತ್ರ ಪಾಸ್ತ್ರ ಇಕ್ಕೊಂತಾರನ ಅದೊಂದು ಮಾಡಿ ಕಳ್ಸೋರತ್ತ. ಸುಮ್ಮನೆ ಇಲ್ಲಿ ಯಾಕೆ ಅಂತ. ಏಮ್ಮ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ಅಲ್ಲ ಅಪ್ಪಾಜಿ, ಅಮ್ಮ ಹೇಳೋದ್ರಲ್ಲೂ ಅರ್ಥ ಇದೆ. ನೀನು ಹಂಗೆ ಮಾತಾಡ್ತಿಲ್ಲ ಜಯಕುಮಾರ. ಶೋಭಾ ಬಾರಮ್ಮ, ಯಾಕಮ್ಮ ಅಲ್ಲೇ ನಿಂತ್ಕೊಂಡೆ? ಇಲ್ಲ ಅಮ್ಮ, ಐಶುನ್ ಕರ್ಕೊಂಡು ಹೋಗಕ್ಕೆ ಬಂದೆ. ಯಾಕಮ್ಮ ಐಸು, ನಿದ್ದೆ ಬರ್ಲಿಲ್ವೇನ ನಿನಗೆ? ಅಯ್ಯೋ ಅಜ್ಜಿ, ನಾನು ಮೆಹಂದಿ ಹಾಕ್ಸ್ಕೋಬೇಕು, ಅದಕ್ಕೆ ನಾವು ಟೆರೆಸ್ ಮೇಲೆ ಹೋಗ್ತಾ ಇದೀವಿ. ಏಯ್, ಇಷ್ಟೊತ್ತ ಟೆರೆಸ್ ಮೇಲೆ ಏನಕ್ಕೆ? ಇಲ್ಲೇ ರೂಮಲ್ಲಿ ಕುತ್ಕೊಂಡು ಹಾಕಿಸ್ಕೊ ಹೋಗು. ಸುಮ್ಮನಿರಮ್ಮ, ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು. ಮೇಲ್ಗಡೆ ಚೆನ್ನಾಗಿರುತ್ತೆ. ಮತ್ತೀಗ ನೀವೇ ಹೋಗೋದು ಸರಿ ಇರಲ್ಲ. ನಾನು ಬರ್ತೀನಿ ನಡೀರಿ. ಜಯಕುಮಾರ ನೀನು ನಡಿಯಪ್ಪ. ಏನೊಂದು ಅರ್ಧ ಗಂಟೆ 1 ಗಂಟೆಗೆ ಮೆಹಂದಿ ಹಾಕ್ತಾರೆ, ಹಾಕಿಸ್ಕೊಂಡ್ಲಿ. ಸುಮ್ಮನೆ ಹೆಣ್ಮಕ್ಳನ್ನ ಕಳ್ಸೋದು ಬೇಡ ಮ್ಯಾಲಕ್ಕೆ. ಅದೇ ಮತ್ತೀಗ ಬನ್ನಿ ಅಜ್ಜಿ. ಇನ್ನೇನಪ್ಪ ನಿಂದು? ಇನ್ನೇನಿಲ್ಲಮ್ಮ, ಅದನ್ನೇ ಮಾತಾಡೋಣ ಅಂತ ಕರೆದೆ ನಿನ್ನ ಅಷ್ಟೇ. ಆಯ್ತು ಕಣಪ್ಪ, ನಿನ್ನ ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಮಾಡು. ನಾನು ಕೈ ಜೋಡಿಸ್ತೀನಿ. ಎಲ್ಲನೂ ನಾಳೆಯಿಂದನೇ ರೆಡಿ ಮಾಡ್ಕೊಂಬನ, ಸರಿನಾ? ಏನೇನು ಬೇಕು ಎಲ್ಲ ರೆಡಿ ಮಾಡ್ತಾ ಹೆಣ್ಣು ಗಂಡು ಕೂರಿಸಿ ಒಳ್ಳೆ ದೊಡ್ಡದಾಗಿ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡು. ಸರಿ ಅಮ್ಮ, ಆಯಿತು. ಅಕ್ಕ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟ ನೀನು? ಸೋಬಿ, ನೀನು ಮತ್ತೆ ಸೀರೆನೇ ಹಾಕೊಂಡಾ? ಅಕ್ಕ, ಮಲಗಬೇಕಾದ್ರೆ ಯಾವುದಾದ್ರೂ ಡ್ರೆಸ್ ಹಾಕೊಬೇಕಲ್ವಾ? ಯಾಕೋ ಈ ಸ್ಯಾರಿ ಇಷ್ಟ ಆಯಿತು ಅಕ್ಕ, ಅದಕ್ಕೆ ಹಾಕ್ಕೊಂಡೆ.
ಅಲ್ಲ ಬೆಳಗ್ಗೆ ಸ್ನಾನ ಮಾಡಿ ಹಾಕ್ಕೊಂಬೋದಾಗಿತ್ತು. ಸರಿ ಅಕ್ಕ, ಮಲ್ಕೋಬೇಕಾದ್ರೆ ಚೇಂಜ್ ಮಾಡ್ತೀನಿ. ಆಮೇಲೆ ಅಕ್ಕ, ಮಾವ ಮಾತಾಡ್ತಿದ್ರು. ಏನಂತೆ? ಅದೇ ಅಕ್ಕ, ನಾಡಿದ್ದು ಬೀಗ್ರೂಟ ಇಟ್ಕೊಂಡಿದಾರಲ್ವಾ, ಅವತ್ತು ಹೆಣ್ಣು ಗಂಡು ಕೂರಿಸಿ ಫಂಕ್ಷನ್ ಮಾಡೋಣ ಅಂತ ಹೇಳ್ತಿದ್ದಾರೆ ಮಾವ. ಹೌದಾ? ಜಯಕುಮಾರ್ ಅಜ್ಜಿ ಅವರು ಫಂಕ್ಷನ್ ಮಾಡಲ್ಲ ಅಂತ ಹೇಳಿದ್ರು. ಅದೇ ಅಕ್ಕ, ಮಾವ ಏನೋ ಗೊತ್ತಿಲ್ಲ, ಇರೋಣ ಒಬ್ಬ ಮಗ ಮಾಡೋಣ ಅಂತ ಹೇಳ್ತಿದ್ದಾರೆ. ಅಯ್ಯೋ ಸೋಬಿ, ಇವ್ರು ಬೇರೆ ಜೋರಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ ಕಣೆ ಮತ್ತೆ. ಹ್ಞೂ ಅಕ್ಕ, ನನಗೂ ಅದೇ ಭಯ ಆಗ್ತಾ ಇರೋದು. ಅತ್ತೆನೂ ಇಲ್ಲ, ಅಮ್ಮನೂ ಇಲ್ಲ, ಏನು ಮಾಡೋದು ಅಕ್ಕ? ಅಲ್ಲ, ನಮಗೇನು ತೊಂದರೆ ಇಲ್ಲ ಬಿಡು, ಅವ್ರು ಮಾಡ್ತಾರೆ. ಅದೇ ಏನು ಎತ್ತಲ ಅಂತ ಅಷ್ಟೇ ನನಗೆ. ಸರಿ ಬಿಡು, ಏನೇ ಇದ್ರು ಜಯಜ್ಜಿ ಮಾತಾಡ್ತಾರೆ. ಸರಿ ಅಕ್ಕ, ಮೇಲ್ ಟೆರೆಸ್ ಮೇಲೆ ಹೋಗೋಣ ಬಾ, ಅವಳಿಗೆ ಮೆಹಂದಿ ಹಾಕ್ಬೇಕಂತೆ. ಸರಿ ನಡಿ ಹೋಗೋಣ.